ಹಿಡ್ಕೊಳಪ್ಪ ಅವ್ರು ತಗೊಂಡ್ಲಿ ಆಮೇಲೆ ನಿಮ್ಮ ತೆಗಿ ಒಳ್ಳೇದಾಗ್ಲಿ ಅವ್ನು ನೀವು ಕಳ್ಸಿಕೆ ಚೆನ್ನಾಗಿತ್ತು ಸಂದೀಪ್ ಬಂದ್ರೆ ಅಲ್ಲಿ ಡಾಕ್ಟರ್ ಬನ್ನಿ ಸಂಜೆ ತನಕ ಟೈಮ್ ಬನ್ನಿ. ಇಂದಿರಾ ಗಾಂಧಿಯವರ ಕನಸಿನ ಕೂಸಿದು ಇವತ್ತೇನು ಬಡವರಿಗೆ ಮನೆ ಕೊಡೋದೇನಿದೆ 20 ಅಂಶದ ಕಾರ್ಯಕ್ರಮದ ಮುಖಾಂತರ ಅವತ್ತು ಆ ತಾಯಿ ಹಾಕಿರ್ತಕ್ಕಂತ ಇದು ಇವತ್ತು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇರ್ಲಿ ಬಿಡಿ. ಆದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಧ್ಯೇಯಗಳಿವು ಏನು ಬಡವರಿಗೆ ಬೆಂಬಲ ನಿಲ್ತಕ್ಕಂಥದ್ದು, ಸೂರು ಅವರ ಬದುಕಿಗೆ ನಿಲ್ತಕ್ಕಂಥ ಸಿದ್ಧಾಂತವೇ ಕಾಂಗ್ರೆಸ್ ಪಕ್ಷ. ಇವತ್ತು ನಮಗೆ ನಾಯಕರೇ ಇಲ್ವೇನೋ ಅನ್ನುವಂತ ಕಾಲದಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಯುವ ನಾಯಕ ಈ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿಯನ್ನು ಸ್ಥಾಪನೆ ಮಾಡೋದಕ್ಕೆ ಇಂಥ ಎಲ್ಲ ಕೆಲಸಗಳು ಕೂಡ ಸಹಕಾರಿಯಾಗಲಿ. ಅದರ ಹಿಂದೆ ಇರ್ತಕ್ಕಂಥ ನಮ್ಮ ಶ್ರೀನಿವಾಸರಂತವರಿಗೆ ಇಲ್ಲಿರುವಂತ ಎಲ್ಲ ನಮ್ಮ ಪಕ್ಷದ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈ ಒಂದು ಹುಟ್ಟುಹಬ್ಬದ ದಿನದಂದು ನನ್ನ ಪ್ರೀತಿಯ ಅಣ್ಣ, ನನ್ನ ಸದಾ ನನ್ನ ಬೆನ್ನ ಹಿಂದೆ ಶಕ್ತಿಯಾಗಿ ನಿಂತಿರುವಂತ ನಮ್ಮ ಸೀನಣ್ಣವರ ಒಂದು ಏನು ಪಕ್ಷದ ಕೆಲಸದ ಜೊತೆಗೆ ಪಕ್ಷವನ್ನ ಬದಿಗೊಟ್ಟು ಈ ದೇಶದಂತ ರಾಜ್ಯದಂತ ಅನೇಕ ಜನರಿಗೆ ಇವತ್ತು ಯಾರೇ ಹೆಲ್ಪ್ ಕೇಳಿದ್ರು ಕೂಡ ಸಹಾಯಹಸ್ತನ ಚಾಚುವಂತ ಒಂದೇನು ಏಕೈಕ ಒಂದು ದೊಡ್ಡ ಮನಸ್ಸಿದ್ರೆ ನಮ್ಮ ಸೀನಣ್ಣ ಅವರು. ಯಾಕೆಂದ್ರೆ ನಾವು ಅವ್ರನ್ನ ಕಳೆದ 16 ವರ್ಷದಿಂದ ನೋಡ್ತಾ ಇದ್ದೀನಿ. ಇವತ್ತು ನಮ್ಮ ಪೂರ್ಣೇಶ್ವರ್ ಹೇಳಿದ್ರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ನಮ್ಮ ಸೀನಣ್ಣ ಅಂತ ಹೇಳಿ. ನನ್ನ ಹತ್ರ ಅಂತ ನೂರಾರು ಉದಾಹರಣೆಗಳಿದ್ದಾವೆ. ಯಾಕೆಂದ್ರೆ ಕೊರೋನಾ ಅಂತ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಆನ್ವಟ್ಟಿಯಲ್ಲಿ ಬಿಹಾರದವರು ಸುಮಾರು 40 ಜನ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರು ನಮ್ಮ ಸೀನಣ್ಣ ಅವರು ಯೂತ್ ಕಾಂಗ್ರೆಸ್ ಆನ್ಲೈನ್ ಒಂದು ಟೀಮ್ ಮಾಡಿದಾಗ ಅವರು ಅಲ್ಲಿ ಮೆಸೇಜ್ ಹಾಕ್ದಾಗ ನಮ್ಮ ಸೀನಣ್ಣ ಫೋನ್ ಮಾಡ್ತಾರೆ, ಕೂಡಲೇ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ. ನಾನು ಅಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಫೋನ್ ಮಾಡಿ 1 ತಿಂಗಳು ಅವರು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮತ್ತೆ ದೇಶದ ಯಾವುದೇ ಮೂಲೆಯಲ್ಲಿ ಇದು ಮೆಡಿಷನ್, ಆಹಾರ ಏನೇ ಇದ್ರು ಕೂಡ ಅವನು ತಲುಪಿಸುವಂತ ಕೆಲಸ. 2010 ನಾನು ಎನ್ಎಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಾಗ ನನಗೆ ಸೀನಣ್ಣ ಪರಿಚಯ ಆಗ್ತಾರೆ. ನನ್ನ ಕುಟುಂಬ ಯಾವುದೇ ರೀತಿ ರಾಜಕಾರಣ ಕುಟುಂಬ ಅಲ್ಲ. ಇಂಥ ಒಬ್ಬ ನನ್ನಂತನಿಗೆ ನಿಮ್ ಜೊತೆ ನಿಂತಿರುತ್ತೆ, ನಾವು ಸಹ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಮುಂದೆ ಈ ಹುಡುಗನ ಎಜುಕೇಶನ್ಗಾಗ್ಲಿ ಎಲ್ಲದಕ್ಕೂ ಸಹಾಯ ಮಾಡೋಣ ಅಂತ ಹೇಳ್ತಾ 29ಕ್ಕೆ ಡೆಲ್ಲಿಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಲಿ, ಅವ್ರಿಗೆ ಆರೋಗ್ಯ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ, ಮತ್ತೆ ರಾಜ್ಯದಲ್ಲಿ ನೂತನ ಸಿಎಂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನನಗೂ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಆದಂಥ ಚುನಾವಣೆಯಲ್ಲಿ ಅವರ ಏನು ರಾಜಕೀಯ ಅವರು ಯಾವ ರೀತಿ ಈ ಚೆಸ್ ಅಲ್ಲಿ ಇದು ನಡೆಸ್ತಾರೆ, ಆ ಚೆಸ್ ಯಾವ ರೀತಿ ಆಡ್ತಾರೆ ಆ ರೀತಿಯಾಗಿ ಈ ಬಿಜೆಪಿ JDS ನ ಬಗ್ಬಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ತನ್ನ ತಂದೆ ತಾಯಿಯ ಶವವನ್ನ ತನ್ನ ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ಇರುವಂತ ಪರಿಸ್ಥಿತಿ ಬಂದಾಗ ತೀರ್ಥಹಳ್ಳಿ ಯುವ ಕಾಂಗ್ರೆಸ್, ತೀರ್ಥಹಳ್ಳಿ ಎಲ್ಲ ಯುವ ಮಿತ್ರರು ಒಂದು ತೀರ್ಥಹಳ್ಳಿಯ ಜನಗಳ ಜೊತೆಗೆ ಇದ್ದು ಅದನ್ನ ಇದು ಮಾಡಿದ್ದಾರೆ. ಕಿಮ್ಮನೆ ರತ್ನಾಕರ್ ಸಹ ದಿನ 1,000 ರೂಪಾಯಿ ನಮ್ಗೆ ಪೆಟ್ರೋಲ್ಗೆ ಕೊಡ್ತಾ ಇದ್ರು. ಒಂದು ಕೆಲಸ ಮಾಡು, ಅವ್ರದ್ದೊಂದು ವಿಂಡೋ ಅಲ್ಲ, ಕಿಟಕಿ ಮತ್ತೆ
ಸಿಲಿಂಡರ್ ಒಂದು ಕೊಡ್ಸ್ಕೊಡ್ತೀರಿ ಯಾರಿಗೆ ದುಬೈ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಗಿಟ್ ಬಂದ್ಬಿಟ್ರೆ ಆಮೇಲೆ ಹೌದಾ ರೋಡಿ ಶೆಟ್ರ ಅವರೇ ಬರಲ್ಲ ಅಲ್ಲ